ಕಾಶ್ಮೀರದಲ್ಲಿ ಮೇನ್ ಪಾಯಿಂಟ್ ಅಂದರೆ ಇದು ತುಂಬ ಚೆನ್ನಾಗಿದೆ. ಇದು ಮೇನ್ ಮಾರ್ಕೆಟಲ್ಲಿದೆ. ಬಟ್ ಇದೇ ಮೇನ್ ಅಟ್ರಾಕ್ಷನ್ನು ಕಾಶ್ಮೀರದಲ್ಲಿ. ಇದು ಕಾಶ್ಮೀರದ್ದು ರಾಜನ ಮನೆ. ಹಿಂದಿನ ಕಾಲದಲ್ಲಿ ರಾಜ ಎಲ್ಲ ಇಲ್ಲೇ ವಾಸ ಮಾಡ್ತಿದ್ದು. ಮನೆ ಅಂತೂ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರೂ ಕುದುರೆ ಸವಾರಿನೇ ಇರುತ್ತೆ. ಆಲ್ಮೋಸ್ಟು ನೀವು ಎಲ್ಲೇ ಹೋದ್ರೂ ಕುದುರೆನೇ ಹತ್ಕೋಬೇಕು, ಕುದುರೆ ಮೇಲೇ ಹೋಗಬೇಕು. ಕಾರೆಲ್ಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಿಲ್ತಾರೆ. ಇದು ಪೆಲ್ಗಾಮದಲ್ಲಿ ನಾವು ಹೋಗಿ 2 ತಿಂಗಳಿಗೆ ದಾಳಿ ನಡೆದಿದ್ದು. ಬಟ್ ನಮ್ಮ ಪುಣ್ಯ, ನಾವು ದಾಳಿ ಮಾಡೋದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಎಲ್ಲ ಹೇಳಿದರು ನೀವು ಅಲ್ಲಿಗೆ ಹೋಗಿದ್ದೀರ. ಬಟ್ ನಾವು ಪೆಲ್ಗಾಮದಲ್ಲಿ 2 ಡೇಸ್ ಅಲ್ಲೇ ಇದ್ವಿ. 2 ಡೇಸೂ ನಮಗೇನು ಆ ಥರ ಏನು ಅನಿಸಿಲ್ಲ. ಬಟ್ ಅಲ್ಲಿಗೆ ಹೋಗಿ ಬಂದ ಮೇಲೆ 2 ಡೇಸ್ ಆದಮೇಲೆ ದಾಳಿ ಆಗಿದ್ದು. ಅಷ್ಟು ಜನ ಸತ್ತೋಗಿದ್ದು. ಬಟ್ ನಮ್ಮ ಪುಣ್ಯ ಬೇಗನೆ ಹೋಗಿ ಬಂದ್ವಿ. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಕಾಶ್ಮೀರ ತುಂಬಾ ಚೆನ್ನಾಗಿತ್ತು. ಪೆಲ್ಗಾಮ್ ಅಂದ್ರೇ ಈಗ ಭಯ ಆಗುತ್ತೆ. ಅಲ್ಲಿ 2 ಡೇಸು ನಾವು ಅಲ್ಲಿ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಇದ್ದು ಬಂದ್ವಿ. ಬಟ್ ಅಲ್ಲೇ ಈ ಥರ ಆಗಿದೆ ಅಂತ ಸಖತ್ತು ಬೇಜಾರಾಯಿತು. ಪೆಲ್ಗಾಮ್ ತುಂಬ ಕವರ್ ಮಾಡೋ ಪ್ಲೇಸೆಲ್ಲ ಸೆಕೆಂಡು ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಇದೆ. ಬಟ್ ಅಲ್ಲಿ ಆ ಥರ ಇದಾಗಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ ಪ್ಲೇಸು ತುಂಬ ಚೆನ್ನಾಗಿದೆ. ಆ ಪ್ಲೇಸ್ನ ಒಂದು ಸ್ವಲ್ಪ ಟೆರರಿಸ್ಟ್ ಥರ ಮಾಡಿದರು ಅನ್ನೋದು ಬೇಜಾರು ಬಿಟ್ಟರೆ ಏನೂ ಇಲ್ಲ. ಇದು ಪೆಲ್ಗಾಮ್ ಫುಲ್ಲು ವೀಡಿಯೋ ಹಾಕಿದ್ದೀನಿ. ಇದೆಲ್ಲ ಪೆಲ್ಗಾಮೇ. ನಾವೆಲ್ಲ ಅವರೆಲ್ಲ ಏನು ದಾಳಿ ಮಾಡಿದ್ರು ಆ ಪ್ಲೇಸ್ ಎಲ್ಲ ಕವರ್ ಮಾಡಿಕೊಂಡು 2 ಡೇಸ್ ನೋಡಿಕೊಂಡು ಅಲ್ಲೆಲ್ಲ ಕುದುರೆ ಸವಾರಿ ಮತ್ತು ಅಲ್ಲೆಲ್ಲ ನೀರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಟೆರರಿಸ್ಟ್ ಬಂದುಬಿಟ್ಟು ಹಾಳು ಮಾಡಿದರು ಅನ್ನೋ ಬೇಜಾರು ಬಿಟ್ಟರೆ ಮತ್ತೆ ಏನೂ ಇಲ್ಲ.